ಹಾಗಾದ್ರೆ ಹೇಗಿದೆ ಯುದ್ಧದ ಭೀಕರ ದೃಶ್ಯಗಳು? ಯುದ್ಧದ ಭೀಕರ ದೃಶ್ಯಗಳು ಹೇಗಿವೆ ಅನ್ನೋದನ್ನ ಒಂದೊಂದೇ ನಿಮ್ಮ ಮುಂದೆ ಇಡ್ತೀವಿ. ಬಹಳಷ್ಟು ದೃಶ್ಯಗಳಿವೆ ವೀಕ್ಷಕರೇ. ಸುಮಾರು 4 ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 1ನೇ ದೃಶ್ಯ ಬಾಲಕಿಯರ ಅಂತ್ಯಕ್ರಿಯೆ ದೃಶ್ಯ. 2ನೇ ದೃಶ್ಯ ಅಮೆರಿಕ ರಾಯಭಾರ ಕಚೇರಿ ಧ್ವಂಸ. 3ನೇ ದೃಶ್ಯ UAE ತೈಲ ಘಟಕದ ಉಡೀಸ್. 4ನೇ ದೃಶ್ಯ ಇರಾನ್ ಪ್ಯಾಲೇಸ್ ಪೀಸ್. ಇದರಲ್ಲಿ ಮೊದಲನೇ ದೃಶ್ಯ 1 ಬಾಲಕಿಯರ ಅಂತ್ಯಕ್ರಿಯೆ. ಇರಾನಿನ ಬಾಲಕಿಯರ ಶಾಲೆಯ ಮೇಲೆ ನಡೀತು ದಾಳಿ. ಮೃತಪಟ್ಟರು 165 ಬಾಲಕಿಯರು. ಸಾಮೂಹಿಕ ಅಂತ್ಯಕ್ರಿಯೆ ವೇಳೆ ಸಾವಿರಾರು ಜನ ಜಮಾಯಿಸಿದ್ರು. ಆ ದೃಶ್ಯಗಳನ್ನು ತೋರಿಸಿ. ನಂಬರ್ 1 ದೃಶ್ಯ ಕಂಪ್ಲೀಟ್ ಆಗಿ ಸ್ಕ್ರೀನಲ್ಲಿ ನೋಡಿ. ರಾಮ್, ಇವತ್ತು ಅಲ್ಲಿ ಇರಾನ್ನ ಬೀದಿಯಲ್ಲಿ ಸೇರಿದಂತಹ ಈ ಜನಸಮೂಹ ನಾನಾಗಲೇ ಹೇಳಿದ ಹಾಗೆ ಯುದ್ಧೋನ್ಮಾದದಲ್ಲಿ ಖಮೇನಿ ಸತ್ತೋದ, ನಮ್ಮ ಸರ್ವೋಚ್ಚ ನಾಯಕ ಸತ್ತೋದ, ನಾವು ಸುಮ್ಮನೆ ಇರಲ್ಲ, ನಾವು ನಿಮ್ಮ ಪ್ರತೀಕಾರಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳ್ತಾ ಇಲ್ಲ. ಮಕ್ಕಳ ಯೂನಿಫಾರ್ಮ್, ಮಕ್ಕಳ ಬ್ಯಾಗ್, ಮಕ್ಕಳ ಪುಸ್ತಕಗಳನ್ನ ಹಿಡಿದು ಬೀದಿಯಲ್ಲಿ ಶೋಕಾಚರಣೆ ಮಾಡ್ತಾ ಇದ್ದಾರೆ. ಏನ್ ಹೇಳಿ? ಮಕ್ಕಳ ಬ್ಯಾಗ್, ಮಕ್ಕಳ ಬಟ್ಟೆ, ಮಕ್ಕಳ ಪುಸ್ತಕಗಳನ್ನ ಹಿಡಿದು 160ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಕೊಲೆ ಮಾಡಿದ್ರಲ್ಲ. ಅಲ್ಲ ರೀ, ಖಮೇನಿ ಇರೋ ಜಾಗ ಗೊತ್ತು, ಪರಮಾಣು ಎಲ್ಲಿ ತಯಾರಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತು, ಹೈಯೆಸ್ಟ್ ಸೆಕ್ಯೂರಿಟಿಯನ್ನ ಭೇದಿಸುವಂತಹ ಮೊಸಾದ್ಗೆ ಎಲ್ಲವೂ ಗೊತ್ತು. ಆದ್ರೆ ಅಲ್ಲಿ ಚಿಕ್ಕ ಹೆಣ್ಣು ಮಕ್ಕಳು ಓದ್ತಾ ಇರೋ ಶಾಲೆ ಇದೆ ಅಂತ ಗೊತ್ತಾಗ್ಲಿಲ್ವಾ? ಇದು ಉದ್ದೇಶ ಪೂರ್ವಕವಾಗಿ ಶಕ್ತಿಶಾಲಿ ರಾಷ್ಟ್ರಗಳ ದುರಹಂಕಾರದ ಪರಮಾವಧಿ ಅನ್ಸಲ್ವಾ? ಇವತ್ತು ನೋಡ್ರಿ ಆ ಸಮಾಧಿಯನ್ನ ನೋಡಿದ ಯಾರಿಗಾದ್ರೂ ಕಣ್ಣೀರ್ ಬರಲ್ವಾ? 164 ಮಕ್ಕಳು. ಅವ್ರು ಏನ್ ತಪ್ಪು ಮಾಡಿದ್ರು ರೀ? ಅವ್ರಿಗೇನ್ ಯುದ್ಧ ಅನ್ನೋದು ಗೊತ್ತಿತ್ತ? ಯುದ್ಧಕ್ಕೆ ಯಾವ ಭೇದ ಭಾವನೂ ಇರೋದಿಲ್ಲ. ನಿಮ್ಮ ಕ್ಷಿಪಣಿಯ ಕ್ಷಮತೆಯನ್ನ ಪರೀಕ್ಷೆ ಮಾಡೋದಕ್ಕೆ ಸ್ಕೂಲ್ ಮಕ್ಕಳ ಬಿಲ್ಡಿಂಗೇ ಬೇಕಾಯ್ತಾ? ಜಸ್ಟ್ ಇಮ್ಯಾಜಿನ್ ರಾಮ್, ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಕಳ್ಸಿರ್ತೀವಿ, ಮುದ್ದಾಡಿ ಕಳ್ಸಿರ್ತೀವಿ. ಕೊನೆಗೆ ಒಂದು ಮಧ್ಯಾಹ್ನದ ಹೊತ್ತಿಗೆ ನಿಮ್ಮ ಮಕ್ಕಳ ಮೃತದೇಹಗಳು ಕಣ್ಣಿಲ್ದೆ, ಮುಖ ಇಲ್ದೆ, ಕೈ ಇಲ್ದೆ, ಕಾಲಿಲ್ದೆ ಛಿದ್ರವಾಗಿ ಬಿದ್ದಿರ್ತವೆ. ಇದು ನನ್ನ ಮಗನ ಕಾಲು, ಇದು ನನ್ನ ಮಗಳ ಕೈ ಅಂತ ಆ ಪೋಷಕರು ಹಿಡ್ಕೊಂಡಾಗ ಹೇಗಾಗಬೇಡ? ಇದು ಯುದ್ಧದ ಸೈಡ್ ಎಫೆಕ್ಟು. ಇದು ಟೆಕ್ನಿಕಲ್ ಎರರ್ ಅಂತ ಭಾಷಣ ಹೊಡೆಯುವಂತಹ ನೀವುಗಳು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಹೀಗೆ ಆದ್ರೆ ಅದೇ ಭಾಷಣ ಹೊಡಿತೀರಾ? ಏನ್ರಿ? ನಾವು ಮನುಷ್ಯತ್ವವನ್ನ ಅಂದ್ರೆ ದೊಡ್ಡ ರಾಷ್ಟ್ರಗಳಿಗೆ ಸಂವೇದನಶೀಲತೆ ಅನ್ನೋದೇ ಇರಲ್ವಾ? ಅಧಿಕಾರಶಾಹಿ ಸಾಮ್ರಾಜ್ಯದ ಹಪಹಪಿ ಈ ಲೆವೆಲ್ಗೆ ನಿಮ್ಮನ್ನ ಕರ್ಕೊಂಡು ಬರುತ್ತಾ? ನಾವು ಭವಿಷ್ಯಕ್ಕೆ ಏನು ಉತ್ತರ ಕೊಡ್ಬೇಕು? ಯಾವುದಕ್ಕೋಸ್ಕರ ಈ ಮಾರಣ ಹೋಮ? ಅದು ಯಾವುದೇ ದೇಶ ಆಗಿರ್ಬೋದು, ಶತ್ರು ರಾಷ್ಟ್ರ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಗಾಜಾ, ಮಿನಾ, ಇರಾನ್, ಇರಾಕ್, ಇವನ್ ರಷ್ಯಾ ಆರ್ ಅಮೆರಿಕಾ, ಎಲ್ಲೇ ಆಗ್ಲಿ ಮಕ್ಕಳಲ್ವಾ? ಅವಕ್ಕೇನ್ರಿ ಗೊತ್ತಿರ್ತವೆ? ಜಿನಿವಾ ಕನ್ವೆನ್ಷನ್ ಕಾನೂನು ಏನ್ ಕಸದ ಬುಟ್ಟಿಗೆ ಹಾಕಿದ್ದೀರಾ ನೀವು? ನ್ಯಾಯ ಅನ್ನೋದು ಶಕ್ತಿಶಾಲಿ ದೇಶಗಳ ಗುಲಾಮ್ಗಿರಿ ಮಾಡ್ತಾ ಇದೆ. ಇವತ್ತು ಈ ಮಕ್ಕಳ ಮೃತದೇಹಗಳನ್ನ, ಈ ಮಕ್ಕಳ ಸಮಾಧಿಗಳನ್ನ ನೋಡಿ ಇಷ್ಟು ದಿನ ರಾಜಕೀಯ, ಇದು ಇತಿಹಾಸ, ಅದು ಇದು ಅಂತ ಮಾತಾಡುವಂತಹ ನೀವು ದೊಡ್ಡ ಇತಿಹಾಸ ತಜ್ಞರುಗಳು, ವಾರ್ ಎಕ್ಸ್ಪರ್ಟ್ಗಳು, ಇದನ್ನ ನೋಡಿನೂ ನೀವು ಇಸ್ರೇಲ್ ಮತ್ತು ಅಮೆರಿಕದ ಶಕ್ತಿಶಾಲಿ ದುರಹಂಕಾರದನ್ನ ಹಿರಿಮೆ ಗರಿಮೆಯಲ್ಲಿ ಹೇಳ್ತೀರಿ ಅಂತಂದ್ರೆ ನಿಜಕ್ಕೂ ನಿಮ್ಗೊಂದು ಆತ್ಮ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡ್ಕೊಳ್ಳಿ. ಹೌದಲ್ವಾ? ಹೊಟ್ಟೆ ಉರಿಯುತ್ತೆ. ನಾನು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡಬೇಕು ಅಂತ ಕನಸು ಕಂಡಿದ್ದಂತಹ ಹೆಣ್ಮಕ್ಳು ಆಕಾಶದಿಂದಲೇ ಸಾವು ನಮ್ಗೆ ಬರುತ್ತೆ ಅಂತ ಯಾವತ್ತು ಅಂದ್ಕೊಂಡಿರ್ಲಿಲ್ಲ ಅಂತ. ಹೌದಲ್ವಾ? ಯಾವ ಒಪ್ಪಂದಗಳು, ಯಾವ ಕಾನೂನುಗಳು, ಯುದ್ಧೋನ್ಮಾದದಲ್ಲಿ ಎಲ್ಲವೂ ಕೂಡ ಮಂಡಿ ಕಸದ ಬುಟ್ಟಿಗೆ ಹೋಗಿ ಬೀಳ್ತಾ ಇದೆ. ಭವಿಷ್ಯವನ್ನೇ ನಾವು ನಿರ್ನಾಮ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಎಂತ ಸಂತೋಷ ಅಂತ, ಎಂತ ಸಂತೋಷ ಇದು! ಇದನ್ನ ಯಾರಾದ್ರೂ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಯಾರಾದ್ರೂ ಒಪ್ಕೊಳ್ಳೋಕೆ ಸಾಧ್ಯನಾ? ಮನುಷ್ಯತ್ವ ಇರುವ ಯಾರಾದ್ರೂ ಒಪ್ಕೊಳ್ಳೋಕೆ ಸಾಧ್ಯನಾ ರಾಮ್? ನೋ ಮ್ಯಾಮ್, ಸಾಧ್ಯನೇ ಇಲ್ಲ. ಇಂತಹ ಘಟನೆಗಳು ನಮ್ಮ ಮನೆಗಳಲ್ಲಾದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ
ಅದರ ಭೀಕರತೆ ಎಷ್ಟು ಅಂತ. ಶಸ್ತ್ರಾಸ್ತ್ರಗಳನ್ನು, ಮೀಡಿಯಾಗಳನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದೀವಿ ಅಂತ ಅದು ನಮ್ಮ ಶೌರ್ಯದ ಪ್ರತೀಕ. ನೋಡಿ ನಾವು ಹೇಗೆ ಮಕ್ಕಳನ್ನ 160 ಹೆಣ್ಮಕ್ಳನ್ನ ಉಡಾಯಿಸಿದ್ದೀವಿ ಅನ್ನೋದು ನಮ್ಮ ಶೌರ್ಯದ ಪ್ರತೀಕ ಅಂತ ಏನಾದರೂ ಬಹಳಷ್ಟು ಜನ ಭಾಷಣ ಬಿಗಿದ್ರೆ ದಯವಿಟ್ಟು ಅದು ಶೌರ್ಯ ಅಲ್ಲ, ಅದು ಹೇಡಿತನ. ನೋಡಿ ಬ್ಯಾಗ್ಗಳ ತಾಯಿ, ಆ ತಾಯಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಪಾಪ, ಫೋಟೋ ಹಿಡ್ಕೊಂಡ್ ಚಿಕ್ಕ ಚಿಕ್ಕ ಮಕ್ಕಳು. ಒಬ್ಬ ತಾಯಿ ಒಂದು ವಿಡಿಯೋ ನೋಡಿದೆ, ಅಲ್ಲಿ ಹೋಗಿ ಮಗುವನ್ನ ಹುಡುಕಿ ಎದೆ ಬಡ್ಕೊಂಡು ಅಳ್ತಾ ಇರುವಂತಹ ದೃಶ್ಯ. ವೆರಿ ಸ್ಯಾಡ್ ಅಲ್ವಾ? ನಿಜವಾಗ್ಲೂ ಮಕ್ಕಳಿಲ್ದೇ ಇರೋರಿಗೆ ಅದೇನು ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ನೀವು ಮನುಷ್ಯರಾದ್ರೆ ಸಾಕು, ಮನುಷ್ಯರಾದ್ರೆ ಸಾಕು, ಹೌದಲ್ವಾ? ನಾನು ಒಂದೇ ಪದದಲ್ಲಿ ಹೇಳೋದಂದ್ರೆ ಇದು ಮನುಷ್ಯತ್ವದ ಮೇಲೆ ಕಪಾಳ ಮೋಕ್ಷ, ಮನುಷ್ಯತ್ವದ ಮೇಲೆ ಕಪಾಳ ಮೋಕ್ಷ. ಶಕ್ತಿಶಾಲಿ ರಾಷ್ಟ್ರಗಳಾಗ್ಬಿಟ್ರೆ ನೀವು ಏನ್ ಬೇಕಾದ್ರೂ ಮಾಡಬಹುದಾ? ಒಂದು ತೈಲಕ್ಕಾಗಿ, ಒಂದು ಆಡಳಿತದ ಬದಲಾವಣೆಗಾಗಿ ಆ ತಾಯಂದಿರ ಗೋಳು, ಒಂದೊಂದು ಸಾವು, ಅಲ್ಲಿ ಒಂದೊಂದು ದಂಗೆ ಆಗುತ್ತೆ. ತೋರಿಸಿ ಆ ದೃಶ್ಯಗಳನ್ನು. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ನಮ್ ನಿಜಕ್ಕೂ ಹೊಟ್ಟೆ ಉರಿತಾ ಇದೆ. ಅಲ್ಲ, ಇದು ಬಹಳ ಜನ ಇದ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ. ಐ ಡೋಂಟ್ ಕೇರ್. ಯಾಕೆ ಅಂತಂದ್ರೆ ನಾನು ಇಲ್ಲಿ ಇಸ್ರೇಲ್, ಅಮೇರಿಕಾ, ಇರಾನ್, ಹಿಂದೂ, ಮುಸ್ಲಿಂ, ಪಾರ್ಸಿ, ಜೈನರು, ಬೌದ್ಧರು, ಕ್ರಿಶ್ಚಿಯನ್ರು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ತಾಯಿಯಾಗಿ ಆ ತಾಯಿಯ ಒಂದು ಭಾವನೆಗಳು, ಆ ಆಕ್ರಂದನ, ತನ್ನ ಮಕ್ಕಳನ್ನು ಕಳಕೊಂಡಂತಹ ಪೋಷಕರ ಆ ವೇದನೆಯನ್ನು ನಾನು ಕೂಡ, ನಂಗೆ ಗೊತ್ತಿಲ್ಲ ಇದನ್ನು ನಾನು ವ್ಯಕ್ತಪಡಿಸುವ ರೀತಿ. ಇವೊಂದು ನಾನೊಬ್ಬ ಎಡಿಟರ್ ಇರ್ಬೋದು ಅಥವಾ ನ್ಯೂಸ್ ಆ್ಯಂಕರ್ ಇರಬಹುದು, ಭಾಳ ಸಲ ನಮಗೂ ಹೇಳ್ಕೊಡ್ಲಾಗುತ್ತೆ ಯಾವುದೇ ರೀತಿಯಾದಂತಹ ಭಾವನೆಗಳನ್ನು ವ್ಯಕ್ತಪಡಿಸದೆ ನಾವು ಸುದ್ದಿಯನ್ನು ಹೇಳಬೇಕು ಅಂತ. ಬಟ್ ನನಗೂ ಒಂದು ಹೃದಯ ಇದೆ, ನಾನು ಒಬ್ಬ ಮನುಷ್ಯಳು. ಇದನ್ನು ಅಷ್ಟು ಈಸಿಯಾಗಿ ನಾನು ಸ್ವೀಕರಿಸೋಕ್ಕಾಗಲ್ಲ. ಇದನ್ನು ಪ್ರಶ್ನೆ ಮಾಡಲಿಲ್ಲ ಅಂದರೆ ನಾನೊಬ್ಬ ತಾಯಿ ಆಗಲ್ಲ, ನಾನೊಬ್ಬ ಜರ್ನಲಿಸ್ಟ್ ಆಗಲ್ಲ. ಅದನ್ನು ನಾನು ನಂಬಿರೋದು.